ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಬೆಳಗ್ಗೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿದ್ದೆ, ಬರೋದು ಲೇಟ್ ಆಯಿತು. ಹಂಗಾಗಿ ಓಕೆ ಫ್ರೆಂಡ್ಸ್, ತುಂಬ ದಿನ ಆಯ್ತಲ್ಲ ಫ್ರಾಂಕ್ ವಿಡಿಯೋ ಮಾಡಿ. ನೀವು ಕೇಳಿ ಆಮೇಲೆ ಸುಮ್ಮನೆ ಆಗ್ಬಿಟ್ರಿ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು. ಏನಂದರೆ ಫ್ರೆಂಡ್ಸ್, ಫ್ರಾಂಕ್ ಅಂದರೆ ನಿಜವಾಗ್ಲೂ ಶಿವ ಫ್ರಾಂಕ್ ಆಗಬೇಕು, ಆ ಥರ ಮಾಡಬೇಕು. ಯಾವಾಗಲೇ ನೋಡಿದ್ರು ನಾನು ಸಿಕ್ಕಾಕೊಬಿಡ್ತಾ ಇದೆ, ಶಿವ ಗೊತ್ತಾಗ್ಬಿಡ್ತಾ ಇತ್ತು ಒಂದೊಂದ್ಸಲ. ಅದಕ್ಕೆ ನಾನು ಈ ಸಲ ಸ್ಟ್ರಾಂಗಾಗಿ ಫ್ರಾಂಕ್ ಮಾಡಬೇಕು, ಹಂಗೆ ಗಡಗಡ ನಡ್ಗೋಗ್ಬಿಡ್ಬೇಕು, ತೆಗೆದು ನನಗೆ ಬಾರಿಸ್ಬಿಡ್ಬೇಕು, ಆ ಥರ ಫ್ರಾಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಾಯ್ತಾ ಇದೆ. ಅದೇನಂದರೆ ಫ್ರೆಂಡ್ಸ್, ಶಿವಾಗೆ ತಲೆಗೆ ಕೈ ಹಾಕಿದ್ರೆ ಆಗಲ್ಲ ಫ್ರೆಂಡ್ಸ್. ತಲೆನೇ ಟಚ್ ಮಾಡಿಸ್ಕೊಳಲ್ಲ, ಮಸಾಜ್ ಮಾಡೋಕ್ಕೆ ಮಾತ್ರ ಟಚ್ ಮಾಡಿಸ್ಕೊತಿದ್ದೆ. ಇನ್ನು ಬೇರೆ ಯಾವುದೇ ವಿಷಯಕ್ಕೆ ಶಿವ ತಲೆ ಟಚ್ ಮಾಡಿಸ್ಕೊಳಲ್ಲ. ಮತ್ತು ನೆನ್ನೆ ಒಂದು 20 ಸಲ ಹೇಳ್ತಾಯಿತ್ತು, ಜೇನುತುಪ್ಪ ನೋಡಿದಲ್ಲ ಫ್ರೆಂಡ್ಸ್, ಅದನ್ನು ತಿನ್ಬಿಟ್ಟು ನೀಟಾಗಿ ಕೈ ತೊಳ್ಕೊ, ತಲೆ ಮುಟ್ಬೇಡ, ವೈಟ್ ಕೂದಲು ಬಂದ್ಬಿಡ್ತೈತೆ ಅಂತು. ಆವಾಗಲೇ ನನಗೆ ಎಲ್ಲೋ ಒಂದು ಐಡಿಯಾ ಬಂತು ಫ್ರೆಂಡ್ಸ್, ಶಿವ ತಲೆಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಹರಳೆಣ್ಣೆ ಎತ್ಕೋತೀನಿ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಜೇನುತುಪ್ಪ ಎತ್ಕೋತೀನಿ. ಮೊದಲು ತಲೆಗೆ ಹರಳೆಣ್ಣೆ ಹಚ್ಬಿಟ್ಟು ಆಮೇಲೆ ಕೈಲಿರೋದು 2 ಕೈಗೆ ಸ್ಪ್ರೆಡ್ ಮಾಡ್ಕೋತೀನಿ. ಆವಾಗ ತಲೆಗೆ ಜೇನುತುಪ್ಪ ಹಚ್ಚಿದಂಗೆ ಶಿವ ರಿಯಾಕ್ಷನ್ ಹೆಂಗಿರ್ತೈತೆ. ನಿಜವಾಗ್ಲೂ ಫ್ರೆಂಡ್ಸ್, ಶಿವ ತಲೆಗೆ ಮಾತ್ರ ಕೈ ಹಾಕ್ಸ್ಕೊಳ್ಳಲ್ಲ, ವೈಟ್ ಕೂದಲು ಬಂದ್ಬಿಡ್ತೈತೆ ಜೇನುತುಪ್ಪ ಟಚ್ ಆದರೆ ತಲೆ ಕೂದಲಿಗೆ ಅಂತ ಅಂದ್ಬಿಟ್ಟು. ಇದು ಎಕ್ಸ್ಪೆರಿಮೆಂಟ್ ಅಪ್ಪಿ ಹೆಂಗಿರ್ತೈತೆ ಅಂತ ನೋಡೋಣ ಅಂದ್ಬಿಟ್ಟು ಮಾಡಿದೆ ಅಂತೀನಿ. ನೋಡೋಣ ಹೆಂಗಿರ್ತೈತೆ ಅಂತ. ನಿನಗೆ ಬಂತು ಟೈಮು. ಈ ರಾತ್ರಿನಲ್ಲಿ ಈ ಕೆಲಸ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಫುಲ್ ವಿಡಿಯೋ ಹೆಂಗಿರ್ತೈತೇನೋ, ನಾನಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಫ್ರಾಂಕ್ ಸ್ಟಾರ್ಟ್ ಮಾಡೋಣ. ಮತ್ತು ನಾನು ಕ್ಯಾಮ್ರಾನ ಹೈಡ್ ಮಾಡಲ್ಲ ಫ್ರೆಂಡ್ಸ್. ಇದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ವರ್ಕ್ ಆಗ್ತೈತೆ ಇಲ್ಲ ನೋಡೋಣ. ಹಂಗೆ ಅಂತ ಮೊಬೈಲ್ ನೋಡ್ಕೊಂಡು ಕೂತಿರ್ತೈತೆ, ಹಚ್ಬಿಟ್ಟು ಆಮೇಲೆ ಹೇಳ್ತೀನಿ, ಅಪ್ಪಿ ಜೇನುತುಪ್ಪ ಹಚ್ಚಿದ್ದೀನಿ, ಕಲರ್ ಚೇಂಜ್ ಆಗ್ತಾ ಇಲ್ಲ ಅಂತೀನಿ. ಅವಾಗ ಹೆಂಗಿರ್ತೈತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಏನು ಹೆಚ್ಚು ಕಡಿಮೆ ಆದರೆ, ದೊಡ್ಡ ಜಗಳ ಆದರೆ ಬಿಡ್ಸೋಕ್ಕೆ ಇಲ್ಲಿ ಯಾರು ಒಂದು ನರ ಪಿಳ್ಳೇನೂ ಇಲ್ಲ. ಮೊಟ್ಟೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅನ್ನಕ್ಕೆ ಕ್ಯೂಚ್ ಹಾಕ್ದೆ ತಿಂದ. ಇನ್ನೊಂದು ಅರ್ಧ ಮೊಟ್ಟೆ ಇಟ್ಟರೆ, ಮೊಟ್ಟೆ ಒಳಗಿರೋ ಎಲ್ಲೋ ತಿಂದವನೇ, ವೈಟ್ ತಿಂದಿಲ್ಲ ಫ್ರೆಂಡ್ಸ್. ಅಂದರೆ ಇವನು ಡಯಟ್ ಮಾಡ್ತಾವನ. ಸಾರಿ, ಡಯಟ್ ಮಾಡೋರು ವೈಟ್ ತಿಂತಾರೆ, ಎಲ್ಲೋ ತಿನ್ನಲ್ಲ. ಇವನು ಉಲ್ಟಾ ಪಲ್ಟಾ ಫ್ರೆಂಡ್ಸ್. ಹಾಯ್ ಗಂಡಪ್ಪ, ಹವಿಸ್ ಯುವರ್ ಡೇ? ನಾನು ಇರ್ಲಿಲ್ವಲ್ಲ ಇವತ್ತು, ಏನು ಅನಿಸ್ತು? ಖುಷಿಯಾಗಿದ್ದಲ್ಲ? ಓಕೆ ಫ್ರೆಂಡ್ಸ್, ಇವತ್ತು ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್. ತುಂಬ ದಿನದಿಂದ ಈ ಎಕ್ಸ್ಪೆರಿಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ. ಸ್ಟಾರ್ಟ್ ಮಾಡೋಣ. ಅಪ್ಪಿ, ನೀನು ಸ್ವಲ್ಪ ಜಾಗ ಬಿಟ್ಟು ನಾನು ಅಲ್ಲಿ ಕೂತ್ಕೋಬೇಕು. ಅಲ್ಲಿ ಸ್ವಲ್ಪ ಜಾಗ ಬಿಟ್ಟು ನಾನು ಅಲ್ಲಿ ಬರ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೆಡ್ ಮಸಾಜ್ ಮಾಡ್ತೀನಿ ಪಪ್ಪಿ. ಬಾ, ಹಂಗೆ ಕೂತ್ಕೋ, ಕೆಳಗಡೆ ಇಲ್ಲಿ ಬೇಡ. ಎಂದು ತಿರ್ಗೋ. ಲಕ್ಷ್ಮಿ ಕಾಪಾಡಮ್ಮ, ನೀನ್ ನಂಬ್ಕೊಂಡಿದ್ದೀರಮ್ಮ. ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ಲಾ? ಹರಳೆಣ್ಣೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಹೆಡ್ ಮಸಾಜ್ ಮಾಡುವ ವಿಧಾನ ಫ್ರೆಂಡ್ಸ್ ಇದು. ನಾಳೆ ಗೊತ್ತಿಲ್ಲ, ತಲೆ ಸ್ನಾನ ಮಾಡಕ. ನಾಳೆ ಬುಧವಾರ. ಹೆಂಗ ಅನ್ಸ್ತಿದಪ್ಪ? ಸೂಪರ್ ಆಗೈತಾ? ದಿನ ಮಾಡ್ಬೇಕಾ? ಆಯ್ತು, ಇವತ್ತು ಮಾಡಿಸ್ಕೊ. ಈ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ರೆಷನ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ನಿನ್ನ ಅನುಭವ ಹೆಂಗಿರ್ತೈತೆ ಅಂತ ಇದ್ ಮಾಡ್ಕೊ. ಆಮೇಲೆ ಮತ್ತೆ ಈ ಮಸಾಜ್ ಬೇಕಂದ್ರೆ ನಾನು ಮಾಡಕ್ ರೆಡಿ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ರಕ್ತ ಚಲನೆ ಆಗ್ಬೇಕಾ? ಬ್ಲಾಕ್ ಆಗ್ಬಿಟ್ಟೈತಾ? ಅಂದ್ರೆ ನರದಲ್ಲಿ ಏನೋ ಕಡ್ಡಿ ಕಸ ಸಿಕ್ಕಾಕೊಂಡಿರ್ಬೇಕಲ್ಲ. ಓದದ್ ಕಲರಿ ಅನ್ಎಜುಕೇಟೆಡ್ ಮಾಡೈತವ. ಹೆಂಗ ಅನಿಸ್ತೈತಪ್ಪಿ? ಏನ್ ಚೇಂಜಸ್ ಏನಾದ್ರು ಅನ್ನಿಸ್ತೈತಾ? ಇಲ್ಲ, ಮಿರರ್ ಅಲ್ಲಿ ನೋಡ್ಕೊಪ್ಪಿ ಒಂದ್ ನಿಮಿಷ. ಚಿಕ್ಕ ಮಿರರ್ ಅಲ್ಲಿ ಏನಾರ ಚೇಂಜಸ್ ಅನ್ನಿಸ್ತೈತ ನೋಡು. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಏನಿಲ್ಲ ತಾನೆ? ನೋಡ್ದ, ನಿಂದೆಲ್ಲ ಮೂಢ ನಂಬಿಕೆ. ಕಪ್ಪಗಾಗ್ಬಿಟ್ಟೈತಾ? ನೋಡ್ದ, ಜೇನುತುಪ್ಪ ಹಚ್ಚಿದ್ರೆ ಬೆಳ್ಳಗಾಗ್ತೈತೆ ಅಂತಿದ್ದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಜೇನುತುಪ್ಪ ಗಚ್ಚೆ ನನಗೆ ಬರಕ್ಕೆ
ನರೆ ಕೂದ್ಲು ಅಂದ್ರೆ ವೈಟ್ ಕೂದ್ಲ ಬಂದಿಲ್ಲ, ನೀನ್ ಇವಾಗ ಬ್ಲಾಕ್ ಆಗೈತೆ ಅಂದಲ್ಲ ಪಿ. ಯಾವ್ದು ಬೇಡ ಮಸಾಲೆ ಬೇಡ ಏನ್ ಬೇಡ. ಏನ್ ಬಂದಿಲ್ಲ ತಾನೆ? ಗೊತ್ತದ ಲೇಟ್ ಆಗಿ ಜೇನುತುಪ್ಪ ಹಚ್ಬಿಟ್ರೆ ನೀನು ಅವಾಗ ಇವಳ ಅದಕ್ಕೆ ಮಸಾಲೆ ಮಾಡ್ತೀವಿ ಜೇನುತುಪ್ಪ ಹಾಕಿರೋದು. ಅದು ಆಗಿನ ಕಾಲದಿಂದ ಅದನ್ನ ಮೂಢನಂಬಿಕೆ ಪಿ. ಜೇನುತುಪ್ಪ ತಲೆಗಚ್ಚರ, ಅದಕ್ಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಅದೇ ನೀರು ಏನೈತೆ ಇನ್ನೇನಂದ್ರೆ ಮೇಲೆ ಇದು ಬಿಳಿ ಕೂದ್ ಬರತ್ತ ವೈಟು ಬರಲ್ಲ ಪಿ, ಅದೆಲ್ಲ ಮೂಢನಂಬಿಕೆ. ನೋಡ್ಕೋಬೇಕಾರೆ ಚಿಕ್ಕ ನೀನು ಬೇಡ ಚಿಕ್ಕಬೇಡ. ಅಲ್ಲ ಉಜ್ಜಿದೀನಿ, ಏನ್ ಬರಲ್ಲ ತಾನೆ? ಬರ್ತದೆ ಅವಾಗ ಬಂದಾಗ ಹೇಳ್ತೀನಿ ಬಿಡು. ಏನ್ ಮಾಡಿ? ಅದೇ ಎಷ್ಟ್ ದಿನ ಕೂತೈತೆ ವೈಟ್ ಕೂದ್ಲು? ಯಾವ ಗೊತ್ತು. ಇದೆಲ್ಲ ಮೂಢನಂಬಿಕೆ ಪಿ. ವೈಟ್ ಕೂದ್ಲು ಯಾರಾದಾರ ಬಂದೈತ ಜೇನುತುಪ್ಪ ಹಚ್ಕೊಂಡ್ ತಲೆಗೆ? ಹಚ್ಕೊಂಡ್ ನೋಡು ಉಪ್ಪು ಜೇನುತುಪ್ಪನ ಉಪ್ಪು ಜೇನುತುಪ್ಪ ಮಿಕ್ಸ್ ಮಾಡಿ ಹಚ್ಬೇಕಾ? ಮತ್ತೆ ಉಪ್ಪೊಂದ್ ಸ್ವಲ್ಪ ಹಚ್ಕೊ ಬಂದೆ. ಹಚ್ಕೊ ನೀನು ಗೊತ್ತಾಯ್ತು, ಹಚ್ಕೊ ನೀನು ಗೊತ್ತಾಗಿದೆ. ನರ ಕೂದಲು ಬರೋದು ಬನ್ನು ವೈಟ್ ಕೂದಲು ಬಂದೇ ಗೊತ್ತಾವೆ. ಅದ್ ಹೆಂಗಿಪ್ಪಿ ಜೇನುತುಪ್ಪಗೂ ವೈಟ್ ಕೂದ್ಲುಗೂ? ಡಾಕ್ಟರ್ ಸಹ ಇದೆಲ್ಲ ಸುಳ್ಳು ಅಂತ ಹೇಳವ್ರೆ. ಹಚ್ಕೊ ನೀನು ಹಂಗ ಹಚ್ಬಿಟ್ರ ಮೆಲ್ ತಿಕ್ಕಾಗಿ ಮಸಾಲೆ ಮಾಡ್ತೀನಿ ಅಂತ. ಈಗ ಡೈರೆಕ್ಟ್ ಆಗಿ ಹೇಳಿದ್ರೆ ನೀನು ಓವರ್ ಆಗಿ ಆಡ್ತಿ ಅನ್ಬಿಟ್ಟು ಇದೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ ಇವತ್ತು. ವೈಟ್ ಕೂದ್ಲಿಗೂ ಜೇನುತುಪ್ಪಕ್ಕೂ ಸಂಬಂಧ ಇಲ್ಲ, ವೈಜ್ಞಾನಿಕವಾಗಿ ಪ್ರೂವ್ ಆಗೈತೆ. ಇದು ಏನು ಆಗಲ್ಲ ಪಿ, ನನ್ನ ನಂಬು. ಬೈಲಿ ಇನ್ನೊಂದ್ ಸ್ವಲ್ಪ ಮಸಾಜ್ ಮಾಡ್ಬಿಡ್ತೀನಿ. ಹೋಗೋ ಬೇಡ. ಇಷ್ಟೊತ್ತು ಹಿಂಗೇ ಮಾಡು ದಿನ ಚೆನ್ನಾಗೈತೆ. ತಲೆ ನೀರೆಲ್ಲ ನರೆಲ್ಲ ಬಿಟ್ಕೊಬಿಡ್ಬೇಕು ಅಂದೆ. ಅಪ್ಪಿ ತೊಳಿಬೇಡಪ್ಪಿ, ಎಕ್ಸ್ಪೆರಿಮೆಂಟ್ ಫೇಲ್ ಆಗ್ತೈತೆ. ಇವಾಗ ನೀನು ಇದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ ಪ್ರಪಂಚ ಫುಲ್ ಜೇನುತುಪ್ಪ ಬಿಳಿ ಕೂದ್ಲುಗೆ ಅದು ಸಂಬಂಧ ಐತೆ ಅನ್ಬಿಟ್ಟು ಮೂಢನಂಬಿಕೆಯಲ್ಲಿ ಮುಳುಗೋಗ್ತಾರೆ. ಅದ್ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅಪ್ಪಿ ತೊಳೆದ್ರೆ ನನ್ ಮೇಲೆ ಹೊಣೆ. ಫ್ರೆಂಡ್ಸ್ ಇದೆಲ್ಲ ಸುಳ್ಳು ಫ್ರೆಂಡ್ಸ್, ನನ್ನ ನಂಬಿ ನೀವು ಹಚ್ಕೊಳ್ಳಿ ಜೇನುತುಪ್ಪನ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ನೀನು ಮನೆಗೆ ತಲೆ ತೊಳೆಕ್ ಹೋಗಿದ್ ನೋಡೋಣ ಬನ್ನಿ ಫ್ರೆಂಡ್ಸ್. ಬಟ್ಟೆ ಸಿಟ್ಬಿಟ್ಟಾ? ಏನಾಗಲ್ಲ, ನೀನ್ ತಲೆ ಕೆಡ್ಸ್ಕೊಬೇಡ, ಸುಮ್ನೆರಪ್ಪ. ಇವೆಲ್ಲ ನಂಬಾರ್ದು. ಸರಿ ಮೀಸೆಗೆ ಹಚ್ಚಿ ನೋಡುವ, ಒಂದ್ ಕಡೆ ಮೀಸೆಗೆ ಬಿಳಿ ಕೂದ್ಲು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಅಪ್ಪಿ ಅದೆಲ್ಲ ದೇವರನ್ನ ಸುಳ್ಳಪ್ಪಿ. ದೇವ್ರ ಮೇಲೆ ಯಾಕೆ ಕಾಣೈತಿಲ್ಲ? ಇನ್ನೇನು ಅದೆಲ್ಲ ಯಾರ ಹೇಳವ್ರ ಹಿಂಗ್ ಬಿಳಿ ಕೂದ್ಲು ಬಂದೈತ ಯಾರಿಗಾರ? ಇದನ್ನ ನಾನ್ ನಂಬಲ್ಲ, ಪ್ರೂವ್ ಮಾಡು ನನ್ ಮುಂದೆ. ಪ್ರೂವ್ ಮಾಡ್ಕೊ. ಇವಾಗ ನಿನಗ್ ವೈಟ್ ಕೂದ್ಲು ಬಂದಿಲ್ಲ ಅಂದ್ರೆ ಮಧು ಇದನ್ನ ಪ್ರೂವ್ ಮಾಡಿದ್ಲು ಅಂತ ನನ್ಗೆ ಗಿನ್ನಿಸ್ ಅಲ್ಲಿ ಹೆಸರು ಬರ್ತೈತಪ್ಪಿ. ಸರಿ ಹಚ್ಕೊ ನೀನು. ಇದು ಆಕ್ಚುಲಿ ಚೆನ್ನಾಗಿರೋ ತೋರ್ಸ್ಕೊ. ಅಂದ್ರೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋರು ನಮ್ಮೇಲೆ ನಾವ್ ಮಾಡ್ಕೊಳಲ್ಲ, ಎದುರುಗಡೆ ಇರೋರ್ ಮೇಲೆ. ನಮ್ಗೆಲ್ಲ ಗೊತ್ತು ಹಳ್ಳಿದ ಅನುಭವ, ನೀ ಹೇಳ್ಬೇಡ ನೋಡಿ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿದೀಯಾ? ಇನ್ನೊಂದ್ ಇಲ್ಲಿ ಹಚ್ತೀನಿ ಜೇನುತುಪ್ಪ ಒಂದ್ ಕಡೆ ಮಿಸ್ರೆಗೆ. ಅಪ್ಪಿ ಕಟ್ಕೊಂಡ್ ಎಂಡ್ರ ಮೇಲೆ ನಮ್ ಕೇಳ್ವೇನಪ್ಪಿ, ಜೇನುತುಪ್ಪ ನಂಬ್ತಾ ಇದೀಯಾ? ಆಯ್ತು ಅಳಬೇಡ, ಸಮಾಧಾನ ಮಾಡ್ಕೊ. ಸರಿ ಅಕಸ್ಮಾತ್ ವೈಟ್ ಕೂದ್ಲು ಬರಲ್ಲ, ಬಂತು ಅಂತಾನೆ ಇಟ್ಕೋ, ಏನ್ ಲಾಸು? ಮದ್ವೆ ಆಯ್ತು, ಎಲ್ಲ ಆಯ್ತು. ಲಾಸ್ ಅಂದ್ರ ಬೇಕು ಅಂತ ಹಾಕೋ ಹಂಗಾರ. ಅಂದ್ರೆ ನನ್ ವೈಟ್ ಕೂದ್ಲು ನಿನಗ್ ನೋಡ್ತೀನಿ, ನಿನಗ್ ವೈಟ್ ಕೂದ್ಲು ಬಂದ್ರೆ ನಾನು ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲ 420. ಇದು ನನ್ನ ಎಕ್ಸ್ಪೆರಿಮೆಂಟ್ ಅಪ್ಪಿ. ಇದೇನಾದ್ರು ಸಕ್ಸಸ್ ಆಗ್ಬಿಟ್ರೆ ನನ್ಗೆ ಎಷ್ಟು ಒಳ್ಳೆ ಹೆಸರು ಬರ್ತಿದ್ ಗೊತ್ತಾ? ಹಿಂದಿನ ಕಾಲದಿಂದ ಜೇನುತುಪ್ಪ ಮುಟ್ಬಿಟ್ಟು ತಲೆ ಮುಟ್ಟಬಾರ್ದು ಅಂತ ಎಲ್ಲ ಹೇಳವ್ರೆ. ಜೇನುತುಪ್ಪ ಸಾವಿರ ನೋಡ್ಕೊ, ಒಂದ್ ವಾರ 15 ದಿನ ಆದ್ಮೇಲೆ ವೈಟ್ ಕೂದ್ಲು ಬರ್ತೈತಾ? ಅದ್ ಯಾವ ಮಹಾನುಭಾವ ಹೇಳದ್ನು? ಇದನ್ನ ನಾನ್ ನಂಬಲ್ಲ. ನಮ್ದಾರ ಹಾಕೋ ಫ್ರೆಂಡ್ಸ್, ಇದನ್ನ ನೀವು ನಂಬ್ತೀರಾ ಫ್ರೆಂಡ್ಸ್? ಇದೆಲ್ಲ ನಾನು ವಿಡಿಯೋಗೋಸ್ಕರ ಮಾಡ್ತಾ ಇದೀನಪ್ಪಿ. ಇವಾಗ ನಮ್ ಫ್ರೆಂಡ್ಸ್ ಮುಂದೆ ನಾನು ತೋರ್ಸ್ಬೇಕು, ಪ್ರೂವ್ ಮಾಡ್ಬೇಕು ವೈಟ್ ಕೂದ್ಲು ಬರಲ್ಲ ಅಂತ. ಅದಕ್ಕೆ ನಾನು ಫಸ್ಟ್ ನಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಈಗ ಸಪ್ಪಗೆ ಯಾಕಾಗಿದೆ? ನಗ್ನಗ್ತಾ ಇರು, ಏನಾಗಲ್ಲ. ಜೇನುತುಪ್ಪ ಹಚ್ಚಿರೋದು ಜೇನುತುಪ್ಪ ಹಚ್ಚಿರೋದು ಅದು ಎಕ್ಸ್ಪೆರಿಮೆಂಟ್ ಅಪ್ಪಿ. ನಿನ್ ಗೊತ್ತಿಲ್ಲ, ಬೆಳಗಾಯ್ತದ ಇನ್ನ ಬೆಳಗ್ ಮಾಡ್ತಾವಳೆ. ಆಲ್ರೆಡಿ ಬಿಳಿ ಕೂದ್ಲು ಬಂದೈತಾ? ಗೊತ್ತಾಯಿಲ್ಲ, ದೈ ಆಡ್ಕೊಳುವ ಬಿಡು. ನಿನ್ ಕರಿ ಕೂದ್ಲು ಬೇಕಾನೆ, ಬೆಳ್ಳಗಾಗ್ಲಿ. ಕಪ್ಪು ಕೂದ್ಲು ಮಾಡಕ್ಕೂ ನಾನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ತಪ್ಪು ನಿಂದಲ್ಲಮ್ಮ, ದೇವ್ರದು.
ಸುಂದರವಾದ ರೂಪ ಕೊಟ್ಟ ತಲೆ ಸೆಗಣಿ ಇಟ್ಟ. ಎಲ್ಲಿ ಬಿಳಿ ಕೂದಲು ಬಂದೈತೆ ನೋಡ್ತೀನಿ ಹತ್ರ ಬಾ. ಸ್ವಲ್ಪ ಚೇಂಜ್ ಆದಂಗ ಅನ್ನಿಸ್ತಾ ಐತೆ. ಚೇಂಜ್ ಮಾಡ್ತೀನಿ ಇರು. ತೊಳ್ದೆ ಬಿಡು, ಸಡನ್ ಆಗಿ ತೊಳ್ದೆ. ಸಡನ್ ಆಗಿ ತೊಳ್ದ. ನಾನು ಬುಡಕ್ಕೆಲ್ಲ ಹಚ್ಚಿ ಮಸಾಜ್ ಮಾಡ್ದೆ. ಬುಡಕಲ್ಲ ಹೋಗಿರತ್ ಬಿಡ. ಬುಡಕ್ ಹೋಗಲ್ಲ ನೋಡ್ದ, ಆಗಲ್ಲ. ನೀನು ಹೇಳ್ತಾ ಇದೀಯ ಅದೆಲ್ಲ ಮೂಢನಂಬಿಕೆ, ನಂಬೇಡ. ನೋಡು ಗೊತ್ತಾಯ್ತದೆ. ಸರಿ, ಇಲ್ಲಿ ಹಚ್ಚಿ ಬಿಡುವ ಒಂದ್ ಕಡೆ ಹಿಂಗೆ. ನೀನ್ ಹಚ್ಕೋ. ಸೈಲೆಂಟ್ ಆಗಿ ಹಚ್ಚಿಬಿಟ್ಟಾಳೆ. ಸೈಲೆಂಟ್ ಆಗಿ ಹಚ್ಚಿಲ್ಲ, ಮಾತಾಡ್ಕೊಂಡೆ ಹಚ್ಚಿದೆ. ಮಸಾಜ್ ಮಾಡ್ಕೊತೀನಿ ಬಾ. ಮಾಡ್ಕೊಳಲ್ಲ ಇನ್ಮೇಲೆ ಮಸಾಜು. ಯಾರಾದ್ರೂ ಹಚ್ಕೊಂಡ್ ಬೆಳಗಾಗಿರೋರು ಅವರ ಪ್ರೂಫ್ ತೋರ್ಸಪ್ಪಿ. ತೋರ್ಸು ನಂಬರ್ ಇಲ್ಲಿ ಬಾ. ಯಾರು ಹೇಳೋ, ಹೆಸರು ಹೇಳೋ. ಈ ಹೆಸರು ಹೇಳೋರೇನು ಗೊತ್ತೀನಿ ನಿಮ್ಗೆ? ಅವ್ರು ಏನೋ ಕಾಡದೊಂದ್ ಸೊಪ್ಪು ಸಿಕ್ತೈತೆ ಅಂತ ರುಬ್ಬಿಟ್ಟು ಹಾಕೊಂಡವ್ರೆ, ಅದರಿಂದ ಬೆಳ್ಳಗಾಗಿರ್ತಿದೆ. ಜೇನುತುಪ್ಪ ಭೂಮಿ ಮೇಲೆ ಸಿಗೋ ಅಮೃತ ಅಂತ ಫೇಮಸ್ ಆಗೈತೆ. ಅದು ಯಾವ್ದೇ ರೀತಿ ಹಾನಿ ಮಾಡಲ್ಲ, ವೆಯ್ಟ್ ಲಾಸ್ ಒಂದ್ ಮಾಡ್ತೈತೆ ಅಷ್ಟೇ. ನೀನ್ ತೊಳ್ದಿದ್ ನನಗ್ ಬೇಜಾರಾಗ್ತಿತ್ತಪ್ಪಿ. ಹೊಟ್ಟೆಗ್ ತಿನ್ಬೋದು, ತಲೆಗೆ ಹೆಂಗ್ ಹಾಕೋಬಾರ್ದು. ವೈಟ್ ಕೂದಲ ಮುಡ್ತಕೊಂಡದೆ ಅದೆಲ್ಲ ಮೂಢನಂಬಿಕೆ ಅಪ್ಪಿ. ನೋಡು, ಮೂಢನಂಬಿಕೆನ ಯಾವ ನಂಬಿಕೆ ಬರ್ತದೆ? ಫಸ್ಟ್ ನಿನ್ಗೆ ಹಾಕೊಂಡ್ ನಿಂಗ್ ಬಿಳಿ ಕೂದಲು ಬಂದ್ರೆ ನಂಬ್ತೀನಿ, ಆಮೇಲೆ ನಾನು ಹಾಕೋತೀನಿ. ನಿಜ ನಂಗೆ ಬೇಜಾರಾಗ್ತೈತಿ ಫ್ರೆಂಡ್ಸ್. ಸರಿ, ಮೊಬೈಲ್ ಚೆಕ್ ಮಾಡ್ತೀನಿ ಇರು. ನಿಜವಾಗ್ಲೂ ಜೇನುತುಪ್ಪ ಹಚ್ಕೊಂಡ್ರೆ ಆಗ್ತೈತ ಇಲ್ಲ? ಗೂಗಲ್ ಸರ್ಚ್ ಮಾಡುವ. ಹಾಯ್ ಗೂಗಲ್, ತಲೆಗೆ ಜೇನುತುಪ್ಪ ಹಚ್ಕೊಂಡ್ರೆ ಬಿಳಿ ಕೂದಲು ಬರೋ ಚಾನ್ಸಸ್ ಇರುತ್ತಾ? ಏನಿದು ರೆಕಾರ್ಡ್ ಆಗ್ಲಿಲ್ಲ. ನಾನು ಗೂಗಲ್ ಇಷ್ಟ ಆಗ್ತಾರೆ, ಚಾಟ್ ಜಿಪಿಟಿಗೆ ಹೋಗ್ತೀನಿ. ನಮ್ಮ ತಲೆಗೆ ಜೇನುತುಪ್ಪ ಹಚ್ಕೊಂಡ್ರೆ ತಲೆ ಕೂದಲು ಬೆಳ್ಳಗಾಗುತ್ತಾ? ಇಲ್ಲ, ತಲೆಗೆ ಜೇನುತುಪ್ಪ ಹನಿ ಹಚ್ಕೊಂಡ್ರೆ ಕೂದಲು ಬೆಳ್ಳಗಾಗೋದಿಲ್ಲ. ನೋಡಲ್ಲಿ ಫ್ರೆಂಡ್ಸ್, ನೋಡಿ. ಗೂಗಲ್ ಚಾಟ್ ಜಿಪಿಟಿ ಯಾವತ್ತೂ ಸುಳ್ಳು ಹೇಳಲ್ಲ ಫ್ರೆಂಡ್ಸ್. ನೀವು ಸರ್ಚ್ ಮಾಡಿ ಫ್ರೆಂಡ್ಸ್, ನನ್ ಮೇಲೆ ಡೌಟ್ ಇದ್ರೆ. ಇನ್ನು ಏನೇನ್ ಬಂದಿದೆ? ತಲೆಯ ಚರ್ಮಕ್ಕೆ ತೇವ ಮಾಯಿಶ್ಚರೈಸರ್ ಕೊಡುತ್ತೆ, ಕೂದಲು ಮೃದುವಾಗುತ್ತದೆ, ಸ್ವಲ್ಪ ಶೈನ್ ಬರಬಹುದು. ಜೇನುತುಪ್ಪದ ಎಷ್ಟಿನ ಬೆನಿಫಿಟ್ ಫ್ರೆಂಡ್ಸ್, ಆದ್ರೆ ಕೂದಲು ಬೆಳ್ಳಗಾಗೋದಿಲ್ಲ. ಗ್ರಹಗತಿ ಸಂದಾಕಿಲ್ವಂತೆ. ನೋಡು, ಇವಾಗ ಇದ್ದ ಮೊಬೈಲ್ ನಾರ ನಂಬ್ತೀಯ? ಮೊಬೈಲ್ ಮಾತಕ್ ಮುಂಚೆ ಮೊಬೈಲ್ ಇಟ್ಕೊಂಡು ನ್ಯೂಸ್ ಚಾನಲ್ ಎಲ್ಲೆಲ್ಲ ನಡೀತಿದೆ, ಕನಪುರ ಬಂಡೆ ಸರ್ಚ್ ಮಾಡಿ ಆಗ್ತೀಯಾ? ಅದನ್ನ ನಂಬ್ತೀಯ? ಗೊತ್ತಾಯ್ತಾ? ಈಗ ಧೈರ್ಯವಾಗಿರ್ತೀಯಾ? ಈ ವಾತಾವರಣದಿಂದ ನನ್ನ ತಲೆ ಕೆಟ್ಟೋಗಿದೆ. ಸರಿ, ಒಂದ್ ಕಡೆ ಮೀಸೆಗ್ ಮಾತ್ರ ನಿನ್ ತಲೆ ಅಪ್ಪಿ. ಮೊಬೈಲ್ ಗೂಗಲ್ ಎಲ್ಲ ಚಾಟ್ ಜಿಪಿಟಿ ಸುಳ್ಳು ಹೇಳಲ್ಲಪ್ಪಿ. ಜಿಪಿಟಿ ಬೇಡ, ಚಪ್ಟ ಬೇಡ, ಹಚ್ಕೊಳ್ಳಿಲ್ಲ. ಫ್ರೆಂಡ್ಸ್, ನೀವು ನಂಬೇಡಿ ಫ್ರೆಂಡ್ಸ್, ಜೇನುತುಪ್ಪ ತಲೆಗೆ ಹಚ್ಕೊಂಡ್ರೆ ಬೆಳ್ಳಗಾಗಲ್ಲ. ಇವಾಗ ಶಿವಾಗ ಒಂದ್ ಕಡೆ ಮೀಸೆಗೆ ಹಚ್ಬಿಟ್ಟು ಒಂದ್ ವಾರ ಬಿಟ್ಟು ನೀವೇ ನೋಡಿ ಫ್ರೆಂಡ್ಸ್, ರಿಸಲ್ಟ್ ಶೈನ್ ಆಗುತ್ತೆ, ಮಾಯಿಶ್ಚರೈಸಿಂಗ್ ಆಗುತ್ತೆ ಅಂತ ಹೇಳ್ತಾವ್ರ ಮೊಬೈಲ್ ಅಲ್ಲೇನೆ. ನನ್ ಕೂದ್ಲು ತುಂಬಾ ರಫ್ ಅಪ್, ಈ ತರ ನಾವು ಟ್ರೈ ಮಾಡಂಗಿಲ್ಲ. ನಿಮ್ ಕೂದ್ಲು ಶಾರ್ಟ್ ಆಗೈತೆ, ಏನ್ ಬೇಕಾರ ಮಾಡ್ಬೋದು. ಗಂಡನ್ ಮೇಲೆ ಯಾವ್ದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಪ್ಪಿ. ಅದು ಜನ್ಮಕ್ಕೆ ಹೋಗೋ ನಿಮ್ಮ ಅಷ್ಟೇ ವೈಟ್ ಕೂದಲು ಬರ್ತದೆ, ಅವ್ರ ಮಗದು ಗೊತ್ತಾಗಲ್ಲ. ಮೊಬೈಲ್ ಗೂಗಲ್ಗೆ ಗೊತ್ತಾಗ್ತಾ ಇಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಡೀ ಪ್ರಪಂಚದಲ್ಲಿ ಎಂತ ಮನುಷ್ಯ ಆದ್ರೂ ಡೌಟ್ ಬಂದ್ರೆ ಹೋಗೋದೇ ಗೂಗಲ್ ಹತ್ರ. ಅಂತದ್ರಲ್ಲಿ ಗೂಗಲ್ಗೆ ಗೊತ್ತಾಗ್ತಾ ಇಲ್ಲ. ಈ ಮಾತು ಗೂಗಲ್ ಕೇಳಿಸ್ಕೊಂಡ್ರೆ ಸೂಸೈಡ್ ಮಾಡ್ಕೋದೈತಪ್ಪಿ ಇರೋ ಜಾಗದಲ್ಲೇ. ಗೂಗಲ್ಗೆ ಗೊತ್ತಾಗ್ತಾ ಇಲ್ಲ. ಲೈಫ್ ಅಲ್ಲಿ ಪ್ರಪಂಚದಲ್ಲಿ ಫಸ್ಟ್ ಮನುಷ್ಯ ಹೇಳ್ತಾರದು, ಗೂಗಲ್ಗೆ ಗೊತ್ತಿಲ್ಲ. ಈಗ ಫೈನಲ್ ನನ್ನ ಎಕ್ಸ್ಪೆರಿಮೆಂಟ್ ಗೆ ನಿನ್ ತಲೆ ಆಗ್ಲಿ ಮೀಸೆ ಆಗ್ಲಿ ಕೊಡ್ತೀಯ ಇಲ್ಲಪ್ಪಿ? ಹೆಂಡತಿ ಮುಖ್ಯನಾ ತಲೆ ಕೂದಲು ಮುಖ್ಯನಾ? ಮೀಸೆ ಮುಖ್ಯನಾ ಹೆಂಡತಿ ಮುಖ್ಯನಾ? ವೈಟ್ ಬಿಟ್ಕೋಬರ್ಲ ವೈಟ್ ಆದ್ರೆ ಡೈ ಹೊಡ್ಕೋಬೋದಪ್ಪಿ. ತಾತಾರಲ್ಲ ಡೈ ಹೊಡೆದ ನಾವು ಡೈ ಹೊಡೆದ ಡವ್ ಅಲ್ಲ, ಡೈ ಅಷ್ಟೇ, ಡವ್ ಅಷ್ಟೇ, ಯಾವ್ದು ಬೇಡ. ನಾಲ್ಕು ಹತ್ರ ಬೈಲ್ ತಲೆ ಕೂದಲು ನೋಡ್ತೀನಿ. ನೋಡಿ ಮಧ್ಯೆ ಸ್ವಲ್ಪ ವೈಟ್ ಆದಂಗೆ. ಒಂದ್ ದಿವ್ಸ ಹೋಗ್ಬಿಡ್ತು ವೈಟ್ ಹೋಗಲಿ. 3 ದಿನ ಆಗ್ಬೇಕಾ? 1 ತಿಂಗಳು 6 ತಿಂಗಳು ಹೋಗ್ಬೇಕು. 6 ತಿಂಗಳಾದ್ರೆ ಗೂಗಲ್ಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ಮೇಲೆ ನಾವೇನು ಮಾತಾಡಕ್ ಆಗ್ತಿಲ್ಲ ಫ್ರೆಂಡ್ಸ್. ಗೂಗಲ್ ಅಂದ್ರೇನೆ ನಾನು ಅಂದ್ರೇನೆ ಗೂಗಲ್. ಗೂಗಲ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನನಗೆ ಅರ್ಥ ಆಗಲ್ಲ ಅಂತ ಅರ್ಥ. ಏನಪ್ಪಿ
ಬಿಟ್ಬಿಟ್ಟೈತೆ ಸ್ವಲ್ಪ waste. ತಮಾಷೆ ಆಡ್ತಾಳೆ ಅವಳು. ತಮಾಷೆ ಏನಪ್ಪಿ ಸೀರಿಯಸ್. ಎಕ್ಸ್ಪೆರಿಮೆಂಟ್ ಮಾಡೋರು ಯಾರೇ ವಿಜ್ಞಾನಿಗಳು ತಮಾಷೆ ಮಾಡಲ್ಲ. ನಾಕು ಅಂದ್ರೆ ನಿನ್ ಮೇಲೆ ಮೊದ್ಲು ಆಕಿ ನನ್ನ ತಲೆ ಸ್ನಾನ ಮಾಡಿದ್ದೀನಪ್ಪ ಇವತ್ತು. ನಾಕು ಫ್ರೆಂಡ್ಸ್, ನನ್ನ ಎಕ್ಸ್ಪೆರಿಮೆಂಟ್ ಗೆ ನನ್ನ ಗಂಡ ಸಹಕರಿಸ್ತಾ ಇಲ್ಲ, ಆದ್ರೂ ಹಚ್ಚಿದೀನಲ್ಲ, ನೋಡ್ವಾ ಹೆಂಗಾಗ್ತೈತೆ ಅನ್ಬಿಟ್ಟು. ಜೇನುತುಪ್ಪ ತಿಂದ್ರು ಏನಾಗಲ್ಲ, ತಲೆಗೆ ಹಚ್ಕೊಂಡ್ರೆ ಹನಿ ಫೇಸ್ ಪ್ಯಾಕೆ ಬಂದೈತೆ. ಹೋಗ್ಲಿಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ವೈಟ್ ಕೂದಲು ಬಂದ್ರು ಬರ್ಲಿ ಬಿಡು, ನಿನ್ಗೆ ಹೆಣ್ಣೋಡ ಮದ್ವೆ ಮಾಡ್ಬೇಕಾ ಏನ್ ಕತೆ? ಊಟ ತಿನ್ಬಿಟ್ಟು ತಿನ್ಬಾರ್ದಾ? ವಾಟಗುರಿ ಬಸ್ಬೇಕು ಅವಳು. ಅಪ್ಪಿ ನೆನೆ 1/4 ಲೀಟರ್ ಕುಡ್ದಿದ್ದೀನಪ್ಪಿ. ಊಟ ತಿನ್ಬಿಡ್ತಿದ್ದಾರ ಕುಡ್ಬಿಡಲ್ಲ. ಹೋಗ್ಲಿ ನಗು, ಎಕ್ಸ್ಪೆರಿಮೆಂಟ್ಸ್ ಏನು ಆಗಲ್ಲ. ನಿನ್ನ ತಲೆಗ್ ನಾನು ಹೊಣೆ. ನಿನ್ ತಲೆ ಕೂದಲು ಬೆಳ್ಳಗಾದ್ರೆ ನಾನು ಹೊಣೆ ಅಂತ ಬರಿತಾ ಇದೀಯಾ? ಡೋಂಟ್ ವರಿ, ಪ್ರಪಂಚದಲ್ಲಿ ತುಂಬಾ ಡೈಗಳಿದಾವೆ, ಹೊಡ್ಕೊಳ್ಬಾ. ಫ್ರೆಂಡ್ಸ್, ನಮ್ಮ ಎಕ್ಸ್ಪೆರಿಮೆಂಟ್ ಏನಾಗ್ತೈತೆ ಏನ್ ಕತೆ ನಾವು ಇನ್ನ ಶಿವ ಹೇಳ್ತೈತೆ 1 ತಿಂಗಳು ಕಾಯ್ಬೇಕು ಅದು ರಿಸಲ್ಟ್ ಗೊತ್ತಾಗಕ್ಕೆ ಅನ್ಬಿಟ್ಟು. ಹಂಗಾಗಿ ಗೂಗಲ್ ಸಹ ಹೇಳಿದೆ ಯಾವ್ದೇ ರೀತಿ ಕಪ್ಪಾಗಲ್ಲ, ಇನ್ನು ಮಾಯಿಶ್ಚರೈಸಿಂಗ್ ಆಗ್ತೈತೆ, ಶೈನ್ ಆಗ್ತೈತೆ ಅನ್ಬಿಟ್ಟು. ಶಿವ ಹಿಂಗ ಹೇಳ್ತೈತೆ. 6 ತಿಂಗಳಿಗೆ ಬಿಳಿ ಕೂದಲು ಬತ್ತೈತಂತೆ ಜೇನುತುಪ್ಪ ತಲೆಗೆ ಹಚ್ಕೊಂಡ್ರೆ. ಇದನ್ನ ನಾನು ನಂಬಲ್ಲ ಫ್ರೆಂಡ್ಸ್, ನೀವು ನಂಬ್ತೀರಾ ಇಲ್ಲ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಶಿವಾಗೆ ಸಾಂತ್ವನ ಹೇಳಿ ಫ್ರೆಂಡ್ಸ್ ಫಸ್ಟ್. ಭಾವನಾತ್ಮಕವಾದ ಜೀವಿ ನಾನು. ಇಲ್ಲ, ಬಿಳಿ ಕೂದಲು ಇರ್ಲಿ ಬಿಡು, ಮದ್ವೆ ಆಯ್ತು ಎಲ್ಲ ಆಯ್ತು, ಇನ್ನೇನ್ ಫ್ರೆಂಡ್ಸ್. ನಾವು ಹೆಂಗರ್ಲು ಅಲ್ಲಪ್ಪಿ, ಅಕಸ್ಮಾತ್ ಬಿಳಿ ಕೂದಲು ಬಂದ್ರು ನಿನ್ಗೆ ತಲೆ ತುಂಬಾ, ನಾವಿಬ್ರೆ ಎಲ್ಲಾರು ಹೋಗ್ಬೇಕಾದ್ರೆ ಯಾರೋ ನೋಡಿದವರು, ನಮ್ಗೆ ಗೊತ್ತಿಲ್ದೇ ಇರೋರು, ನೋಡ್ ಪಾಪ ವಯಸ್ಸಾಗಿರೋ ತಾತನ್ಗೆ ಬಾಳ್ ಕೊಟ್ಟವಳೆ ಅನ್ಬಿಟ್ಟು ನನ್ ಬಗ್ಗೆ ಹೆಮ್ಮೆ ಅನ್ಸಲ್ಲ ಎಲ್ರಿಗೂ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ಗೆ ಇತ್ತಾಗ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಬಿಡ್ತಾ ಇಲ್ಲ, ಎಕ್ಸ್ಪೆರಿಮೆಂಟ್ ಒಪ್ಕೋತಾ ಇಲ್ಲ, ಮಾಡ್ಬಿಟ್ಟಿದೀನಿ ಆಲ್ರೆಡಿ, ಸಕ್ಸಸ್ಗೋಸ್ಕರ ಕಾಯ್ತಾ ಇದೀನಿ. ಇತ್ತಾಗೆ ನಮ್ಗೂ ಇದ್ ಮಾಡಕ್ಕೂ ಬಿಡ್ತಾ ಇಲ್ಲ ಫ್ರೆಂಡ್ಸ್, ಸಖತ್ ಬೇಜಾರು ಫ್ರೆಂಡ್ಸ್. ನಂಗೆ ಬಿಳಿ ಕೂದಲು ಬಂದೈತಲ್ಲ, ಚೆಕ್ ಮಾಡ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆದಂಗ ಅನಿಸ್ತೈತೆ. ಓ, ಬಾಂಡ್ಲಿ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ. ಬಾಂಡ್ಲಿ ಆಗೋಗಿದೀಯಾ, ಇನ್ನೇನಿಲ್ಲ, ಹೋಗ್ಬಿಟ್ಟೈತಿಲ್ 1.5 ಎಕರೆ. ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋನ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿತ್ತ ನೋಡೋ. ವೈಟ್ ಕೂದಲು ಬಂದ್ರು ನಿಂಗೆ ತೊಂದ್ರೆ ಏನ್ ಹೇಳಪ್ಪಿ? ಮುನ್ಸ್ಕೊಳಲ್ಲ ಹೇಳು, ಬೈಯಂಗಿದ್ರೆ ಬೈದ್ಬಿಡು ಮನ್ಸಾರ, ಏನು ಮುನ್ಸ್ಕೊಳಲ್ಲ. 6 ತಿಂಗಳು ಧೈರ್ಯವಾಗಿದ್ದು ನೀನೇ ನೋಡ್ಕೊ, ಆಮೇಲೆ ನೀನೆ ಇನ್ನೂ ಜೇನುತುಪ್ಪ ಹಚ್ಚು ಅಂತೀಯ. ವೈಟ್ ಕೂದಲು ಬಂದ್ರೆ ಅಕಸ್ಮಾತ್ರ ಏನ್ ಮಾಡ್ತೀಯ? ನಾವ್ ಬರ್ಸ್ಕೊತೀವಿ, ನಮ್ಗೆ ಕಾಮನ್ ಇದೆಲ್ಲ. ಅಂದ್ರೆ ನಿನಗ್ ಬಿಳಿ ಕೂದಲು ಬಂದ್ರೆ ನನಗ್ 1000 ಬಿಡ್ತೀಯಾ? ಇಬ್ರು ಅಜ್ಜಿ ತರ ಇರುವ ಅಂತ. ನಾನು ನಿನ್ ಕೈ ತಲೆನೇ ಕೊಡಲ್ವಲ್ಲ ತಿಕ್ಕಕ್ಕೆ ನೀನು. ನಿದ್ದೆ ಮಾಡುವಾಗ ಜೇನುತುಪ್ಪ ತಿಕ್ತಿಯ ತಲೆಗೆ? ಖತರ್ನಾಕ ಐಡಿಯಾಗಳು ಹೆಂಗ್ ಬಂತ? ಸೇಡಿಗೆ ಸವಾ ಸೇಡು. ನಾವ್ ಹೇಳ್ಬಿಟ್ಟು ತಿಕ್ಕದ, ಹೇಳ್ದೆ ಸುಮ್ಮನೆ ಇರ್ತೀವಿ. ಅಂದ್ರೆ ಇನ್ಮೇಲೆ ಹುಷಾರಾಗಿರ್ಬೇಕು ಅಂತ ವಾರ್ನಿಂಗ್ ಕೊಡ್ತಾ ಇದೀಯಾ? ನೀನ್ ಸರಿ ಇಲ್ಲ, ಡೇಂಜರ್ ಅಂತನಾ? ಕ್ರಿಮಿನಲ್ ಮೈಂಡೆಡ್ ಅಂತನಾ? ನಾನ್ ನಿನ್ಗೆ ತಿಕ್ಕಿದ್ದು ಹರಳೆಣ್ಣೆ, ಜೇನುತುಪ್ಪ ಅಲ್ಲ. ನಿಜ ಹೇಳಿದ್ರು ಜನ ನಂಬಲ್ಲ. ಹರಳೆಣ್ಣೆ ಅಪ್ಪಿ ಉಜ್ಜಿದ್ದು, ನಿಜವಾಗ್ಲೂ ಹರಳೆಣ್ಣೆನೆ ಉಜ್ಜಿದ್ದು. ಇಲ್ಲಪ್ಪ, ವಿಡಿಯೋ ತೋರ್ಸ್ಲಾ ಬೇಕಾರೆ? ಏನು ಆವಾಗಿಂದ ಏನು ಅಳೋ ತರ ಮಾಡ್ಕೊತಿದ್ಯಲ್ಲಪ್ಪಿ, ಬರೀ ಒಂದು ತಲೆ ಕೂದ್ಲಿಗೆ ಬಿಳಿ ಕೂದ್ಲು ಬಂದ್ರು ನನಗ್ ಗುಂಡೋಡ್ಸ್ಕೊಂಡ್ರೆ ಆಮೇಲೆ ಕರಿ ಕೂದ್ಲು ಬತ್ತೈತೆ. ಹೋಗ್ಲಿ ಸ್ಮೈಲ್ ಕೊಡು, ನಾನು ಹರಳೆಣ್ಣೆನೆ ಉಜ್ಜಿದ್ದು. ನನ್ನಣೆ ನಿನ್ನಣೆ, ನಿನ್ ಮೇಲೆ ಹಣೆ ಹಾಕ್ಬಿಟ್ಟು ಸುಳ್ಳು ಹೇಳಲ್ಲ, ಗೊತ್ತ ತಾನೆ? ನಾಟಕ ಅಲ್ಲ, ಇದು ಎಕ್ಸ್ಪೆರಿಮೆಂಟ್. ಒಳ್ಳೇದ್ ಮಾಡ್ತದ. ತಿಕ್ಲಲ್ಲಪ್ಪಿ, ಇದೊಂಥರ ಟ್ಯಾಲೆಂಟ್. ಏನ್ ಅಳೋ ತರ ಮುಖ ಫ್ರೆಂಡ್ಸ್, ಆವಾಗಿಂದ ನೋಡ್ತಿದ್ರಲ್ಲ, ಬರೀ ತಲೆ ಕೂದ್ಲಿಗೆ. ನೀ ನನ್ ಗಂಡನ್ ಪ್ರಕಾರ ನನ್ ಗಂಡ ಈಗ ವಯಸ್ಸಿಗೆ ಬಂದಿರೋ ಹುಡುಗನ್ ತರ ಆಡ್ತಾ ಇರೋದು. ಓಕೆ ಫ್ರೆಂಡ್ಸ್, 6 ತಿಂಗಳ ನಂತರ ಕಾಯುವ ರಿಸಲ್ಟ್ಗೋಸ್ಕರ. ಬಾಯ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.